ರಾಜ್ಯ ಕಾಂಗ್ರೆಸ್ನಲ್ಲಿ ಬಿಹಾರ ರಿಸಲ್ಟ್ ದ ಬಿರುಗಾಳಿ ದೊಡ್ಡ ಮಟ್ಟದಲ್ಲಿ ಬೀಸ್ತಾ ಇದೆ. ಕಾರಣ ಬಿಹಾರದಲ್ಲಿ ಕಾಂಗ್ರೆಸ್ ನೆಲ ಕಚ್ಚಿದೆ. ಇಂತಹ ಸಂದರ್ಭದಲ್ಲಿ ಕರ್ನಾಟಕದಲ್ಲಿ ಮತ್ತೇನಾದ್ರೂ ಮಾಡೋದಕ್ಕೆ ಹೋದ್ರೆ ಖಂಡಿತ ಡ್ಯಾಮೇಜ್ ಆಗುತ್ತೆ ಅನ್ನೋದು ಕಾಂಗ್ರೆಸ್ನ ಹೈಕಮಾಂಡ್ಗೆ ಗೊತ್ತಾಗಿದೆ. ಇದೇ ಕಾರಣಕ್ಕಾಗಿ ಇದೀಗ ಪವರ್ ಶೇರಿಂಗ್ ವಿಚಾರದಲ್ಲಿ ಒಂದು ರೀತಿಯಾದಂತಹ ಪ್ರಮುಖ ನಿರ್ಧಾರವನ್ನ ಕಾಂಗ್ರೆಸ್ ಹೈಕಮಾಂಡ್ ತೆಗೆದುಕೊಂಡ ಹಾಗಿದೆ. ಅದೇನಪ್ಪಾ ಅಂತ ಹೇಳಿದ್ರೆ ಸಿಎಂ ಸಿದ್ದರಾಮಯ್ಯ ಅವರನ್ನ ಯಾವುದೇ ಕಾರಣಕ್ಕೂ ಬದಲಾಯಿಸದೆ ಇರೋದು ಅನ್ನೋದು. ಸದ್ಯಕ್ಕೆ ಸಿಎಂ ಸಿದ್ದರಾಮಯ್ಯ ಅವರ ಕುರ್ಚಿ ಸೇಫ್. ಸಂಪುಟ ಪುನಾರಚನೆ ಮಾಡೋದಕ್ಕೆ ವರಿಷ್ಠರು ಗ್ರೀನ್ ಸಿಗ್ನಲ್ ಅನ್ನ ಕೊಟ್ಟಿದ್ದಾರೆ. ನಾಯಕತ್ವವನ್ನ ಮುಂದುವರಿಸುವಂತಹ ಹಿನ್ನೆಲೆಯಲ್ಲಿಯೇ ಇದೀಗ ಕಾಂಗ್ರೆಸ್ ಹೈಕಮಾಂಡ್ ನಿರ್ಧಾರ ಮಾಡಿದ್ರೆ ನಾಯಕತ್ವ ಏನಾದರೂ ಬದಲಾಯಿಸಿದ್ರೆ ಪಕ್ಷಕ್ಕೆ ಡ್ಯಾಮೇಜ್ ಆಗುವ ಭೀತಿ ಕೂಡ ಹೈಕಮಾಂಡ್ಗಿದೆ. ಸೊ ಸಿದ್ದರಾಮಯ್ಯ ಅವರನ್ನೇ ಕಂಟಿನ್ಯೂ ಮಾಡೋದಕ್ಕೆ ನಿರ್ಧಾರ ಕೈಗೊಂಡಿದ್ದು ಸಂಪುಟ ಪುನಾರಚನೆಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕಾಂಗ್ರೆಸ್ ಹೈಕಮಾಂಡ್ ಗ್ರೀನ್ ಸಿಗ್ನಲ್ ಕೊಟ್ಟಿದೆ. ಆ ವಿಚಾರದಲ್ಲಿ ಗಮನಿಸ್ತಾ ಹೋಗೋದಾದ್ರೆ 6 ರಿಂದ 10 ಹೊಸ ಮುಖಗಳಿಗೆ ಈ ಸಲ ಅವಕಾಶ ಸಿಗುವ ಸಾಧ್ಯತೆ ಇದೆ. ಇನ್ನು ಸಂಪುಟ ಪುನಾರಚನೆಗೆ ಸಿದ್ದರಾಮಯ್ಯ ಅವರು ತಯಾರಿಯನ್ನ ಮಾಡಿಕೊಳ್ತಿದ್ದಾರೆ. ನಾಳೆ ಮತ್ತೆ ದೆಹಲಿಗೆ ತೆರಳ್ತಾ ಇದ್ದಾರೆ ಸಿದ್ದರಾಮಯ್ಯ ಅವರು. ಬೆಳಗಾವಿಯ ಅಧಿವೇಶನಕ್ಕೂ ಮೊದಲೇ ಸಂಪುಟಕ್ಕೆ ಸರ್ಜರಿ ಆಗುವ ಎಲ್ಲ ಸಾಧ್ಯತೆಗಳು ಇದೀಗ ಕಾಣಿಸ್ತಾ ಇದೆ. ಸಂಪುಟ ಪುನಾರಚನೆಯ ವಿಚಾರ ಗರಿಗೆದರ್ತಾ ಇದೆ. ಆಕಾಂಕ್ಷಿಗಳು ಕೂಡ ಇದೀಗ ಈ ವಿಚಾರದಲ್ಲಿ ಸಾಕಷ್ಟು ಲಾಬಿಯನ್ನ ಮಾಡ್ತಾ ಇದ್ದಾರೆ. ನಾಳೆ ಸಂಜೆ ಮಲ್ಲಿಕಾರ್ಜುನ ಖರ್ಗೆ ಅವರ ಜೊತೆಗೆ ಸಿದ್ದರಾಮಯ್ಯ ಚರ್ಚೆಯನ್ನ ಮಾಡ್ತಾರೆ. ಸಂಪುಟದಿಂದ ಯಾವೆಲ್ಲ ಸಚಿವರನ್ನ ಕೈ ಬಿಡಬೇಕು, ಯಾರನ್ನ ಸಂಪುಟಕ್ಕೆ ಸೇರಿಸಿಕೊಳ್ಬೇಕು ಅನ್ನೋದ್ರ ಬಗ್ಗೆ ಚರ್ಚೆಯನ್ನ ನಡೆಸಲಿದ್ದಾರೆ. ಯಾರಿಗೆ ಯಾವ ಖಾತೆ ಅಂತಾನೂ ಸಮಾಲೋಚನೆಯನ್ನ ಮಾಡಲಿದ್ದು ಸುರ್ಜೇವಾಲಾ, ಕೆಸಿ ವೇಣುಗೋಪಾಲ್ ಕೂಡ ಈ ವೇಳೆ ಉಪಸ್ಥಿತರಿದ್ದಾರೆ. ಪಟ್ಟಿ ಫೈನಲ್ ಮಾಡಿ ರಾಹುಲ್ ಗಾಂಧಿಗೆ ರವಾನೆಯನ್ನ ಮಾಡಲಿದ್ದಾರೆ. ಸೊ ಈಗಾಗಲೇ ಸಿದ್ದರಾಮಯ್ಯ ಅವರ ಕುರ್ಚಿ ಸದ್ಯಕ್ಕಂತೂ ಸೇಫ್. ಆದ್ರೆ ಈ ವಿಚಾರದಲ್ಲಿ ಡಿಕೆ ಶಿವಕುಮಾರ್ ಅಲರ್ಟ್ ಆಗಿದ್ದಾರೆ. ಹೈಕಮಾಂಡ್ ಅಂಗಳದಲ್ಲಿ ಪವರ್ ಗೇಮ್ ಅನ್ನ ಇದೀಗ ಮತ್ತೆ ಆರಂಭ ಮಾಡಿದ್ದಾರೆ. ಅದೇ ಕಾರಣಕ್ಕಾಗಿ ನಿನ್ನೆ ಸಿದ್ದರಾಮಯ್ಯ ಅವರು ಬೆಂಗಳೂರಿಗೆ ವಾಪಸ್ ಆದ್ರೆ ಡಿಕೆ ಶಿವಕುಮಾರ್ ದೆಹಲಿಗೆ ಹೋಗಿರೋದು. ನವದೆಹಲಿಯಲ್ಲೇ ವಾಸ್ತವ್ಯ ಹೂಡಿದ್ದಾರೆ ಡಿಸಿಎಂ ಡಿಕೆ ಶಿವಕುಮಾರ್. ಮಲ್ಲಿಕಾರ್ಜುನ ಖರ್ಗೆ, ಸುರ್ಜೇವಾಲಾ ಅವರ ಜೊತೆಗೂ ಚರ್ಚೆಯನ್ನ ಮಾಡಲಿದ್ದು ಕೆಪಿಸಿಸಿ ಕುರ್ಚಿಯನ್ನ ಭದ್ರ ಮಾಡ್ಕೊಳ್ಳೋದಕ್ಕೆ ಡಿಕೆಶಿ ಸರ್ಕಸ್ ಮಾಡ್ತಿದ್ದಾರೆ. ಕೆಪಿಸಿಸಿ ಅಧ್ಯಕ್ಷ ಸ್ಥಾನದ ಮೇಲೆ ಮತ್ತೊಂದು ಕಡೆ ಆಕಾಂಕ್ಷಿಗಳು ಕಣ್ಣಿಟ್ಟಿದ್ದಾರೆ. ಅದರಲ್ಲಿ ಈಶ್ವರ್ ಖಂಡ್ರೆ ಆಗಿರ್ಬೋದು, ಸತೀಶ್ ಜಾರಕಿಹೊಳಿ ಅವರು ಈ ಸ್ಥಾನದ ಮೇಲೆ ಈಗಾಗಲೇ ಕಣ್ಣಿಟ್ಟಿದ್ದಾರೆ. ಪ್ರಮುಖವಾಗಿ ಇದೀಗ ಕೆಪಿಸಿಸಿ ಅಧ್ಯಕ್ಷ ಸ್ಥಾನವನ್ನ ಕಂಟಿನ್ಯೂ ಮಾಡಿಸಬೇಕು ಅನ್ನುವಂಥ ಲೆಕ್ಕಾಚಾರದಲ್ಲಿ ಇದ್ರೂ ಕೂಡ ಡಿಕೆ ಶಿವಕುಮಾರ್ ಅವರ ಮುಖ್ಯಮಂತ್ರಿಯ ಕನಸಿದೆಯಲ್ಲ, ಆ ಕನಸನ್ನು ನನಸಾಗಿಸಿಕೊಳ್ಳುವಂಥ ನಿಟ್ಟಿನಲ್ಲೂ ಪ್ರಯತ್ನಗಳಾಗ್ತಾ ಇದೆ ಅನ್ನುವಂತಹ ಮಾತುಗಳು ಇದೀಗ ಕೇಳಿ ಬರ್ತಾ ಇದೆ. ಅದೇ ಕಾರಣಕ್ಕಾಗಿ ಹೈಕಮಾಂಡ್ ಅನ್ನ ಭೇಟಿ ಮಾಡುವಂತಹ ಸಾಧ್ಯತೆಗಳಿರೋದು. ಇನ್ನು ಕೆಪಿಸಿಸಿ ಅಧ್ಯಕ್ಷ ಗಾದಿಯ ವಿಚಾರದಲ್ಲಿ ನಾವು ಗಮನಿಸ್ತಾ ಹೋಗೋದಾದ್ರೆ ಜಾತಿ ಲೆಕ್ಕಾಚಾರದಲ್ಲಿ ಇಬ್ರು ಕೂಡ ಭಾರಿ ಲಾಬಿ ಮಾಡ್ತಾ ಇದ್ದಾರೆ. ಕೆಪಿಸಿಸಿ ಅಧ್ಯಕ್ಷರಾದ್ರೆ ಸಿಎಂ ಆಗಬಹುದು ಅನ್ನುವ ಲೆಕ್ಕಾಚಾರ. ಸಿಎಂ ಸ್ಥಾನ ಸಿಗದ ಹೊರತು ತಾನು ಅಧ್ಯಕ್ಷ ಸ್ಥಾನವನ್ನ ಬಿಡೋದಕ್ಕೆ ಒಪ್ತಾ ಇಲ್ಲ ಡಿಕೆ ಶಿವಕುಮಾರ್ ಅವರು. ಈಗ ಅಣ್ಣನಿಗೆ ಒಂದು ಮುಖ್ಯಮಂತ್ರಿಯನ್ನಾಗಿ ಮಾಡಲೇಬೇಕು, ಅಣ್ಣನ ನಾನು ಮುಖ್ಯಮಂತ್ರಿ ಸ್ಥಾನ ನೋಡಲೇಬೇಕು ಅಂತ ಹೇಳಿ ಹಲವು ಸಮಯದಿಂದಲೂ ಕೂಡ ಡಿಕೆ ಸುರೇಶ್ ಹೇಳ್ತಾನೆ ಬಂದಿದ್ದಾರೆ. ಸೊ ಇದೀಗ ಅಂತಹ ಒಂದು ಸಂದರ್ಭ ಹೈಕಮಾಂಡ್ನ ಮನವೊಲಿಸುವಂತಹ ಪ್ರಯತ್ನ ಒಂದು ಕಡೆಯಾದ್ರೆ, ಮತ್ತೊಂದು ಕಡೆ ಡಿಕೆ ಶಿವಕುಮಾರ್ ಅವರು ತಾನು ಮುಖ್ಯಮಂತ್ರಿ ಆಗಬೇಕು ಅನ್ನುವಂತಹ ಕನಸಿನ ವಿಚಾರವನ್ನ ಚರ್ಚೆ ಮಾಡ್ತಾರಾ ಅಥವಾ ಕೆಪಿಸಿಸಿ ಅಧ್ಯಕ್ಷ ಹುದ್ದೆಯನ್ನೇ ಕಂಟಿನ್ಯೂ ಮಾಡಿ ಅಂತ ಕೇಳ್ತಾರಾ ಅನ್ನೋದು ಒಂದು ಕಡೆ. ಇನ್ನೊಂದು ಕಡೆ ಅಣ್ಣನಿಗೆ ಸಾಥ್ ಕೊಡೋದಕ್ಕೆ ದೆಹಲಿಗೆ ತೆರಳಿದ್ದಾರೆ ಡಿಕೆ ಸುರೇಶ್. ಎಲ್ಲವೂ ಹೈಕಮಾಂಡ್ ನಿರ್ಧಾರ ಅಂತ ಹೇಳಿ ದೆಹಲಿಗೆ ಹೋಗಿದ್ದಾರೆ. ಕೊನೆ ಹಂತದ ಕಸರತ್ತನ್ನ ಡಿಕೆ ಬ್ರದರ್ಸ್ ಇದೀಗ ದೆಹಲಿಯಲ್ಲಿ ಮಾಡ್ತಾ ಇದ್ದಾರೆ. ಅದು ಮುಖ್ಯಮಂತ್ರಿಗಳು ಮತ್ತು ಹೈಕಮಾಂಡ್ಗೆ ಬಿಟ್ಟಿರ್ತಕ್ಕಂಥ ವಿಚಾರ. ಸೊ ಕಾದ್ ನೋಡೋಣ. ಇದ್ರ ಬಗ್ಗೆ ನನಗೆ ಮಾಹಿತಿ ಇಲ್ಲ. ಏನೇ ಇದ್ರೂ ಕೂಡ ಪಕ್ಷದ ಹೈಕಮಾಂಡ್ ನಿರ್ಧಾರ ಮಾಡ್ತದೆ ಹೊರತು ಬೇರೆ ಯಾರು ಅಲ್ಲ. ಪ್ರಜಾಪ್ರಭುತ್ವದಲ್ಲಿ ಎಲ್ಲವೂ ಕೂಡ ಸೋಲು ಗೆಲುವು ಎರಡೂ ಇರ್ತದೆ. ಸೋಲು ಗೆಲುವು ಇರುತ್ತೆ. ಸೋತ ಮೇಲೆ ಗೆಲ್ಲೇಬೇಕಾಗ್ತದೆ, ಗೆದ್ದವನು ಸೋಲ್ಲೇಬೇಕಾಗ್ತದೆ. ಸೊ ಹಾಗಾಗಿ ಪಕ್ಷಕ್ಕೆ ಸೋಲು ಗೆಲುವು ಏನು ಹೊಸದೇನಲ್ಲ. ಸೊ ನಿರಂತರವಾಗಿ ಪಕ್ಷ ಸಂಘಟನೆಯಲ್ಲಿ ವಿರೋಧ ಪಕ್ಷವಾಗಿ ಕೆಲಸ ಮಾಡ್ತೀನಿ. ನನಗೂ ಬೇರೆ ಕೆಲಸ ಇದೆ, ನಾಳೆ ಹೋದ್ರು ಹೋಗ್ತೀನಿ. ಅವ್ರ ಪಾಡ್ಗೆ ಅವ್ರು ಹೋಗಿದ್ದಾರೆ, ನನ್ನ ಪಾಡ್ ನಾನು ಹೋಗ್ತೀನಿ. ನನ್ಗೆ ಬೇರೆ ಕೆಲಸಗಳಿರ್ತದೆ, ಸೊ ಹೋಗ್ತೀನಿ. ದೆಹಲಿಗೆ ಹೋದಾಗ ಪಕ್ಷದ ಮುಖಂಡರುಗಳು ಸಿಕ್ಕಿದ್ರೆ, ಹೋಗಿ ಅವಕಾಶ ಸಿಕ್ಕಿದ್ರೆ ಭೇಟಿ ಮಾಡೋದು ಸಹಜವಾದದ್ದು. ಸೊ ಹಾಗಾಗಿ ಅದರಲ್ಲೇನೋ ಬೇರೆ ಅರ್ಥ ಏನಿಲ್ಲ. ಅದು ಮುಖ್ಯಮಂತ್ರಿಗಳು ಮತ್ತು ಹೈಕಮಾಂಡ್ಗೆ ಬಿಟ್ಟಿರ್ತಕ್ಕಂಥ. ಸಂಪುಟ ಪುನಾರಚನೆ ಬಗ್ಗೆ ಕಾಂಗ್ರೆಸ್ ನಾಯಕರು ಏನ್ ಹೇಳ್ತಾರೆ ಅನ್ನೋದನ್ನ ನೋಡೋಣ. ನೀವು ಅವ್ರನ್ನ ಕೇಳಬೇಕು. ನನ್ ಕೇಳಿದ್ರೆ ನನಗೇನು ಗೊತ್ತಿರುತ್ತೆ. ಹೋಗಿದ್ದು ಗೊತ್ತು. ಹೋಗುವಾಗ ನಾನು ಕೂಡ ಹೋಗಿ ಅವ್ರನ್ನ ಕಂಡು ಬಂದಿದ್ದೆ.
ಹೋಗಿದ್ದು ಗೊತ್ತು. ಅಲ್ಲೇನಾಯ್ತು ವಿದ್ಯಮಾನಗಳು, ಅವ್ರು ಯಾರನ್ನ ಭೇಟಿ ಮಾಡಿದ್ರು ಮಾಡಲಿಲ್ಲ ಅದೆಲ್ಲ ನನಗೇನು ಗೊತ್ತು. ಅವ್ರನ್ನ ಕೇಳಿದರೆ ಹೇಳ್ತಾರೆ. ಇಟ್ ಈಸ್ ದಿ ಪ್ರೊರಾಗೇಟಿವ್ ಆಫ್ ದಿ ಚೀಫ್ ಮಿನಿಸ್ಟರ್ ಆ್ಯಂಡ್ ದಿ ಹೈಕಮಾಂಡ್. ಈಗ ನಾನು ಕೂಡ ಈಗ ಪತ್ರಿಕೆಯಲ್ಲಿ ಓದ್ತಾ ಇದ್ದೆ, ಅನುಮತಿ ಕೊಟ್ಟಿದ್ದಾರೆ ಅಂತ. ಅಷ್ಟು ಬಿಟ್ಟರೆ ಬೇರೆ ಏನು ಗೊತ್ತಿಲ್ಲ. ಈಗ ಬಹಳ ದಿನದ ಬೇಡಿಕೆ, ಬಹಳ ಜನ ಮಂತ್ರಿಗಳಾಗಬೇಕು ಅಂತ ಅಪೇಕ್ಷೆ ಪಡ್ತಾ ಇದ್ರು. ಈಗ ಅನುಮತಿ ಸಿಕ್ಕಿದ್ದೆ ಅಂತಾದರೆ ಮುಖ್ಯಮಂತ್ರಿಗಳು ಮತ್ತು ಹೈಕಮಾಂಡ್ನವರು ಮಾಡ್ತಾರೆ. ಅದರಲ್ಲೇನು ದೊಡ್ಡ ಏನು ವಿಚಾರ ಏನು ನನಗೇನು ಅನಿಸಲ್ಲ. ಅಲ್ಲ, ಈಗ ನೀವು ನೋಡ್ದಂಗೆ ಈಗ ಒಂದು ರಿಷಫಲ್ಲು ಅನುಮತಿ ಕೊಟ್ಟಿದ್ದಾರೆ ಅಂತ ಹೇಳ್ತಿದ್ದಾರೆ. ಮಾಧ್ಯಮದಲ್ಲೂ ಹೇಳ್ತಾರೆ, ಎಲ್ಲ ವಿಷಯಗಳು ಹೊರಗಡೆ ಬರ್ತಾ ಇದೆ. ಅದಾದಮೇಲೆ ಬದಲಾವಣೆ ವಿಚಾರ ಏನು ಅನ್ನೋದು ನೀವೇ ಊಹೆ ಮಾಡಬೇಕು. ರಿಷಫಲ್ ಆದಾಗ ನಾರ್ಮಲಿ ಬದಲಾವಣೆ ಆಗೋದಿಲ್ಲ. ರಿಷಫಲ್ ಮಾಡ್ತಾರೆ ಅಂತ ಅದು ಒಪ್ಪಿಗೆ ಆಗಿದ್ದರೆ ನಾಯಕತ್ವ ಬದಲಾವಣೆ ಇಲ್ಲ ಅಂತ ಆಯಿತು. ಎಲ್ಲ ಹೈಕಮಾಂಡ್ನವರು ನಿರ್ಧಾರ ಸಮಯ ಸಂದರ್ಭ ನೋಡಿಕೊಂಡು ಹೈಕಮಾಂಡ್ನವರು ತೀರ್ಮಾನ ಮಾಡ್ತಾರೆ. ಇಲ್ಲೆಲ್ಲ ಚರ್ಚೆ ಆಗ್ತಿರ್ತಲ್ಲ, ಅದೇ 6 ಕೋಟಿ ಜನಸಂಖ್ಯೆ ಇದೆ, ತಮ್ಗೆ ಬೇಕಾದಂಗೆ ಹೆಂಗೆ ಬೇಕಾದಂಗೆ ಚರ್ಚೆ ಮಾಡ್ತಾನೆ ಇರ್ತಾರೆ. ಚರ್ಚೆಗೆ ಯಾವುದೇ ಕಡಿವಾಣ ಇರಲಿಲ್ಲ. ಅದಿರ್ಲಿಲ್ಲ ಅದು ಪಕ್ಷ ತೀರ್ಮಾನ ಮಾಡೋದು ನಾವಲ್ಲ. ನೋಡಿ, ನಿನ್ನೆ ಭೇಟಿಯಾಗಿದ್ದಾರೆ, ಅವ್ರು ಏನು ಮಾತುಕತೆ ಆಗಿದೆ ಅವ್ರಿಗೆ ಗೊತ್ತು. ಇಬ್ಬರ ನಾಯಕರ ಮಧ್ಯ ಒಂದು ಹೇಳ್ಬೋದು. ಬೆಂಗಳೂರಲ್ಲಿ ಮಧ್ಯಮದವ್ರು ಕೇಳ ಅಲ್ಲಿ ಹೇಳ್ಬೋದು. ನಮ್ಮ ಕೈಯಲ್ಲಿ ಇಲ್ಲದ ಕೇಳ ನಾವೇನು ಹೇಳೋದು ಹೇಳಿಗೆ ಅದು ಮಾಡಬೇಕಾದವ್ರು ಅವ್ರು ನಾವಲ್ಲ. ನಿನ್ನೆ ಹೇಳಿದೀವಿ, ಮೊನ್ನೆ ಹೇಳಿದೀವಿ. ನಾವು ಮಾಧ್ಯಮದಲ್ಲಿ ನೋಡಿದ್ವಿ ಅಷ್ಟೇ. ನಿನ್ನೆ CM ಅವ್ರು ಅದಕ್ಕೆ ಹೇಳ್ಬೇಕು ಬಂದು ಬೆಂಗಳೂರಲ್ಲಿ. ಬಟ್ ಡೆಲ್ಲಿಯಲ್ಲಿ ಹೇಳಿದ್ರೆ ಅದಕ್ಕೊಂದು ಫುಲ್ ಸ್ಟಾಪ್ ಆಗುತ್ತೆ. ಇಲ್ಲಾಂದ್ರೆ ವಾಪ ಅಷ್ಟೇ. ಇದರ ಬಗ್ಗೆ ಇನ್ನಷ್ಟು ಡೀಟೇಲ್ಸ್ ಅನ್ನ ಕೊಡೋದಕ್ಕೆ ನಮ್ಮ ರಿಪೋರ್ಟರ್ ಕೃಷ್ಣ ಈಗ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಕೃಷ್ಣ, ಈಗಾಗಲೇ ದೊಡ್ಡ ಮಟ್ಟದ ಬೆಳವಣಿಗೆಗಳು ಆಗ್ತಾ ಇದೆ. ಒಂದ್ ಕಡೆ ಸಿದ್ದರಾಮಯ್ಯ ಅವರು ಸಂಪುಟ ಪುನರ್ರಚನೆಗೆ ಗ್ರೀನ್ ಸಿಗ್ನಲ್ ತೆಗೆದುಕೊಂಡು ಬಂದ್ರೆ, ಇದೀಗ DK ಬ್ರದರ್ಸ್ ದೆಹಲಿಯ ಅಂಗಳದಲ್ಲಿದ್ದಾರೆ. ಯಾರ್ಯಾರನ್ನ ಮೀಟ್ ಮಾಡಲಿದ್ದಾರೆ? KPCC ಹುದ್ದೆಗಿಂತ ಜಾಸ್ತಿಯಾಗಿ CM ಹುದ್ದೆಯ ಬಗ್ಗೆನೇ ಚರ್ಚೆ ಆಗುವ ಚಾನ್ಸಸ್ ಇದೆಯಾ? ಹೇಗೆ ನವಿತಾ, ಬಿಹಾರ ಚುನಾವಣಾ ಫಲಿತಾಂಶ ಹೊರಬಿದ್ದ ಬಳಿಕ ರಾಜ್ಯ ಕಾಂಗ್ರೆಸ್ನಲ್ಲಿ ಒಂದಷ್ಟು ದೊಡ್ಡ ಮಟ್ಟದ ಬೆಳವಣಿಗೆಗಳು ನಡೀತಾ ಇರುವಂತದ್ದು. ಒಂದ್ ಕಡೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಈಗಾಗಲೇ ದೆಹಲಿಗೆ ಹೋಗಿ ಬಂದಿದ್ದಾರೆ. ರಾಹುಲ್ ಗಾಂಧಿ ಅವರು ಕೂಡ ಭೇಟಿ ಮಾಡಿ ಬಂದಿರುವಂತದ್ದು. ನಾಳೆ ಮತ್ತೆ ದೆಹಲಿಗೆ ಹೋಗ್ತಿರ್ತಕ್ಕಂಥ ಮುಖ್ಯಮಂತ್ರಿಗಳು ನರೇಂದ್ರ ಮೋದಿ ಅವರನ್ನ ಭೇಟಿ ಮಾಡುವಂತದ್ದು. ಅದಾದ ನಂತರವಾಗಿ ACC ಅಧ್ಯಕ್ಷ ಆಗಿರತಕ್ಕಂಥ ಮಲ್ಲಿಕಾರ್ಜುನ್ ಖರ್ಗೆ ಅವರನ್ನ ಭೇಟಿ ಮಾಡಿ ಅಂತಿಮವಾಗಿ ಸಚಿವ ಸಂಪುಟ ಪುನರ್ರಚನೆ ವಿಚಾರವಾಗಿ ಒಂದು ಸ್ಪಷ್ಟವಾದ ನಿಲುವನ್ನು ತೆಗೆದುಕೊಳ್ಳುವಂತ, ಅಂದ್ರೆ ಯಾರನ್ನ ಸೇರಿಸಿಕೊಳ್ಳಬೇಕು, ಯಾರನ್ನ ಬಿಡಬೇಕು ಅನ್ನೋ ನಿಟ್ಟಿನಲ್ಲಿ ಅಂತಿಮ ಒಂದು ನಿಲುವನ್ನು ತೆಗೆದುಕೊಂಡು ಅಂತಿಮವಾಗಿ ರಾಹುಲ್ ಗಾಂಧಿ ಅವರದ್ದು ಒಪ್ಪಿಗೆ ಪಡೆದುಕೊಂಡು ಬಂದು ಈ ವಾರದಲ್ಲೇ ಸಚಿವ ಸಂಪುಟ ಪುನರ್ರಚನೆ ಮಾಡುವಂತ ನಿಟ್ಟಿನಲ್ಲಿ, ಅಂದ್ರೆ ಮೊದಲು ಚರ್ಚೆ ಆಗ್ತಾ ಇತ್ತು ಬೆಳಗಾವಿಯ ಚಳಿಗಾಲದ ಅಧಿವೇಶನದ ನಂತರ ಮಾಡಬಹುದು ಅನ್ನುವಂಥದ್ದು. ಯಾವಾಗ ಇಲ್ಲಿ ಕುರ್ಚಿ ಗುದ್ದಾಟ ಶುರುವಾಯಿತು, ಅದಾದ ನಂತರವಾಗಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಕೂಡ ಎಚ್ಚೆತ್ತುಕೊಂಡಿರುವಂತದ್ದು. ತಮ್ಮ ಕುರ್ಚಿಯನ್ನ ಸೇಫ್ ಮಾಡಿಕೊಳ್ಳುವಂತ ನಿಟ್ಟಿನಲ್ಲಿ ಸಂಪುಟ ಪುನರ್ರಚನೆ ಮಾಡುವಂತ ನಿಟ್ಟಿನಲ್ಲಿ ಈಗಾಗಲೇ ಗತಾಯವಾಗಿ ಪ್ರಯತ್ನವನ್ನು ಮಾಡಿದ್ದಾರೆ. ಆದ್ರಿಗೆ ಇದಕ್ಕೆ DK ಶಿವಕುಮಾರ್ ದೊಡ್ಡ ಮಟ್ಟದ ಅಡ್ಗಾಲ ಹಾಕುವಂತ ನಿಟ್ಟಿನಲ್ಲಿ ಕೂಡ ಈಗಾಗಲೇ ಕಾರ್ಯತಂತ್ರವನ್ನು ಮಾಡಿರುವಂತದ್ದು. ಯಾಕಂದ್ರೆ ಸಂಪುಟ ಪುನರ್ರಚನೆ ಆಯಿತು ಅಂತಂದ್ರೆ ಅಲ್ಲಿ ಮುಖ್ಯಮಂತ್ರಿ ಸ್ಥಾನ ಸಿಗಲ್ಲ ಅನ್ನುವಂಥದ್ದು ಕೂಡ DK ಶಿವಕುಮಾರ್ಗೆ ಒಂದು ರೀತಿ ಆತಂಕ ಮನೆ ಮಾಡಿರುವಂತದ್ದು. ಹಾಗಾಗಿನೇ ಈಗ ಮುಖ್ಯಮಂತ್ರಿಗಳು ದೆಹಲಿಯಿಂದ ವಾಪಸ್ ಆದ್ರೂ ಕೂಡ ಉಪಮುಖ್ಯಮಂತ್ರಿಗಳು ಮಾತ್ರ ದೆಹಲಿಯಲ್ಲೇ ಬಿಡಿಬಿಟ್ಟು ಅಲ್ಲಿ ಹೈಕಮಾಂಡ್ ನಾಯಕರನ್ನ ಭೇಟಿ ಮಾಡುವಂತ ನಿಟ್ಟಿನಲ್ಲಿ ಕೂಡ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ. ಈಗ DK ಶಿವಕುಮಾರ್ ಅವರಿಗೆ ಬೆಂಬಲವಾಗಿ ಮಾಜಿ ಸಂಸದರಾಗಿರ್ತಕ್ಕಂಥ DK ಸುರೇಶ್ ಅವರು ಕೂಡ ದೆಹಲಿಗೆ ಹೋಗಿರುವಂತದ್ದು. ಅಲ್ಲಿ ರಾಹುಲ್ ಗಾಂಧಿ ಅವರನ್ನ ಭೇಟಿಗೆ DK ಶಿವಕುಮಾರ್ ಭೇಟಿಗೆ ಅವಕಾಶ ಕೇಳಿದ್ದಾರೆ. ರಾಹುಲ್ ಗಾಂಧಿ ಅವರನ್ನ ಭೇಟಿಗೆ ಅವಕಾಶ ಮಾಡಿಕೊಟ್ರೆ ಇಲ್ಲಿ ಪವರ್ ಶೇರಿಂಗ್ ವಿಚಾರವಾಗಿ ಅಲ್ಲಿ ಚರ್ಚೆ ಮಾಡೋದ್ರ ಮುಖಾಂತರವಾಗಿ ಒಂದು ಹೈಕಮಾಂಡ್ ಇಂದ ಒಂದು ಸ್ಪಷ್ಟತೆಯನ್ನು ತೆಗೆದುಕೊಳ್ಳುವಂತ ನಿಟ್ಟಿನಲ್ಲಿ DK ಶಿವಕುಮಾರ್ ಮುಂದಾಗಿದ್ದಾರೆ. ಆದರೆ ಈಗ ಕಾಂಗ್ರೆಸ್ ಮೂಲಗಳ ಪ್ರಕಾರವಾಗಿ ರಾಹುಲ್ ಗಾಂಧಿ ಅವರು DK ಶಿವಕುಮಾರ್ ಅವರಿಗೆ ಭೇಟಿಗೆ ಅವಕಾಶನ ಮಾಡಿಕೊಡೋದು ಡೌಟ್ ಅನ್ನೋದ್ರ ಬಗ್ಗೆ ಕೂಡ ಚರ್ಚೆ ಆಗ್ತಾ ಇದೆ. ಹಾಗಾಗಿ ಸೋನಿಯಾ ಗಾಂಧಿ ಅಥವಾ ಪ್ರಿಯಾಂಕಾ ಗಾಂಧಿ ಅವರನ್ನ ಭೇಟಿಯನ್ನ ಮಾಡೋದ್ರ ಮುಖಾಂತರವಾಗಿ ಇಲ್ಲ ಒಂದ್ ಕಡೆ ಅವರಿಂದ ಒಂದು ರಾಹುಲ್ ಗಾಂಧಿ ಅವರಿಗೆ ಹೇಳಿಸುವಂತದ್ದು, ಆ ಮುಖಾಂತರವಾಗಿ ಇಲ್ಲಿ ಅಧಿಕಾರ ಹಂಚಿಕೆಯ ವಿಚಾರದಲ್ಲಿ ಅಂದ್ರೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಒಂದು ಸೂಚನೆಯನ್ನು ಕೊಡಿಸುವಂತದ್ದು. ಅಂತಿಮವಾಗಿ ನವೆಂಬರ್ 20ರ ಬಳಿಕವಾಗಿ ಮುಖ್ಯಮಂತ್ರಿ ಪದವಿಯನ್ನು ಪಡೆದುಕೊಳ್ಳುವಂತ ನಿಟ್ಟಿನಲ್ಲಿ DK ಶಿವಕುಮಾರ್ ಕೂಡ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ. ಈ ಹಿಂದೆ DK ಶಿವಕುಮಾರ್ ಅವರು ಏನೋ ಇಡೀ ದಾಳಿ ಆದಂತ ಸಂದರ್ಭದಲ್ಲಿ ಜೈಲಿನಲ್ಲಿದ್ದರು ದೆಹಲಿಯಲ್ಲಿ. ಅಂತಹ ಸಂದರ್ಭದಲ್ಲಿ ಅವರ ಸಹೋದರ ಆಗಿರ್ತಕ್ಕಂಥ DK ಸುರೇಶ್ ಅವರು ಕೂಡ ದೊಡ್ಡ ಮಟ್ಟದಲ್ಲಿ ಅವರ ಪರವಾಗಿ ನಿಂತ್ಕೊಂಡಿದ್ರು. ಈಗ ಎಲ್ಲ ಒಂದ್ ಕಡೆ DK ಶಿವಕುಮಾರ್ ಕೂಡ ಸಂದಿಗ್ಧ ಪರಿಸ್ಥಿತಿ ಇದೆ. ಯಾಕಂದ್ರೆ ಈಗಾಗಲೇ ಬಿಹಾರ ಚುನಾವಣಾ ಫಲಿತಾಂಶದ ಬಳಿಕವಾಗಿ ಕಾಂಗ್ರೆಸ್ ಗೆದ್ದಿದ್ರೆ ಅಲ್ಲೇ ಹೈಕಮಾಂಡ್ ನಾಯಕರು ರಾಹುಲ್ ಗಾಂಧಿ ಅವರು ಸ್ಟ್ರಾಂಗ್ ಆಗ್ತಾ ಇದ್ರು. ಅಂತಿಮವಾಗಿ ರಾಹುಲ್ ಗಾಂಧಿ ಅವರು ಏನ್ ಹೇಳಿದ್ರು ಕೂಡ ಸಿದ್ದರಾಮಯ್ಯ ಕೇಳಬೇಕಾದಂತಹ ಪರಿಸ್ಥಿತಿ ಇತ್ತು. ಈಗ ಆ ರೀತಿಯ ಸಂದರ್ಭ ಇಲ್ಲ. ಇಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಈಗ ಅತ್ಯಂತ ದೊಡ್ಡ ಮಟ್ಟದ ಬಲಿಷ್ಠ ನಾಯಕರಾಗಿ ಹೊರಹೊಮ್ಮಿದ್ದಾರೆ. ಇಂತಹ ಸಂದರ್ಭದಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಕೂಡ ಡಿಸ್ಟರ್ಬ್ ಮಾಡೋದಕ್ಕೆ ರಾಹುಲ್ ಗಾಂಧಿ ಅವರು ಹೋಗೋದಿಲ್ಲ ಅನ್ನುವಂತ ಚರ್ಚೆ ಬಂದಂತಹ ಸಂದರ್ಭದಲ್ಲಿ ಹೇಗಾದ್ರೂ ಮಾಡಿ ತಮ್ಮ ಸಹೋದರರಿಗೆ ಅಂದ್ರೆ DK ಶಿವಕುಮಾರ್ ಅವರಿಗೆ ಅಧಿಕಾರವನ್ನ ಮುಖ್ಯಮಂತ್ರಿ ಅಧಿಕಾರದ ಪಟ್ಟವನ್ನ
ಕೊಡಿಸುವಂತ ನಿಟ್ಟಿನಲ್ಲಿ ಕೂಡ ಡಿ ಕೆ ಶಿವಕುಮಾರ್ ಅವರು ಕೂಡ ಈಗಾಗಲೇ ಕಾರ್ಯತಂತ್ರವನ್ನು ಮಾಡಿರುವಂತದ್ದು. ಅದಕ್ಕೆ ಪೂರಕವಾಗಿಯೇ ಬೆಳಗ್ಗೆ ಮಾಧ್ಯಮಗಳಿಗೆ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಹೈಕಮಾಂಡ್ ಇದೆ, ಅಂತಿಮವಾಗಿ ಏನೇ ತೀರ್ಮಾನ ಆದ್ರೂ ಕೂಡ ಅವರೇ ಮಾಡ್ತಾರೆ. ಎಲ್ಲರೂ ಕೂಡ ಡಿ ಕೆ ಶಿವಕುಮಾರ್ ಒಬ್ಬರೇ ಅಲ್ಲ, ಪಕ್ಷದಲ್ಲಿರ್ತಕ್ಕಂಥ ಎಲ್ಲರೂ ಕೂಡ ಕೇಳಬೇಕು ಅನ್ನೋದು ಮಾತನ್ನು ಕೂಡ ಕಡ್ಡಿ ಮುರಿದಂತೆ ಹೇಳಿರುವಂತದ್ದು. ಅಂದ್ರೆ ಸಿದ್ದರಾಮಯ್ಯ ಕೂಡ ಹೈಕಮಾಂಡ್ ನಾಯಕರು ಏನ್ ತೀರ್ಮಾನ ಮಾಡಿದ್ರು ಕೂಡ ಅವರು ಒಪ್ಕೊಳ್ಬೇಕು ಅನ್ನೋದು ಮಾತನ್ನ ಒಂದು ರೀತಿ ತೀಕ್ಷ್ಣವಾಗಿ ಉತ್ತರವನ್ನು ಕೊಟ್ಟಿದ್ದಾರೆ. ಹೀಗಾಗಿ ಎಲ್ಲ ಬೆಳವಣಿಗೆಗಳ ನಡುವೆ ಮುಖ್ಯಮಂತ್ರಿಗಳು ಕೂಡ ನಾಳೆ ದೆಹಲಿಗೆ ಹೋಗ್ತಾ ಇದ್ದಾರೆ. ಡಿ ಕೆ ಶಿವಕುಮಾರ್ ಕೂಡ ಪ್ರಯತ್ನ ಮಾಡ್ತಾ ಇದ್ದಾರೆ. ಹೈಕಮಾಂಡ್ ನಾಯಕರು ನೋಡಬೇಕಾಗುತ್ತೆ ಯಾವ ರೀತಿಯಾಗಿ ಯಾರ ನಾಯಕರ ಭೇಟಿ ಸಕ್ಸಸ್ ಆಗುತ್ತೆ ಅನ್ನುವಂಥದ್ದು. ಬರೀ ನಾಯಕತ್ವ ಬದಲಾವಣೆ ಆಗೋದಿಲ್ಲ. ಸಂಪುಟ ಪುನರಚನೆಯಾಗಿ ಹೊಸಬರಿಗೆ ಅವಕಾಶ ಮಾಡಿಕೊಟ್ಟು ಹೊಸ ಮುಖಗಳೊಂದಿಗೆ ಬೆಳಗಾವಿ ಅಧಿವೇಶನವನ್ನ ನಡೆಸುವಂತ ನಿಟ್ಟಿನಲ್ಲಿ ಮುಖ್ಯಮಂತ್ರಿಗಳು ಸನ್ನದ್ಧರಾಗ್ತಾರಾ ಅಥವಾ ಅದಕ್ಕೆ ಬ್ರೇಕ್ ಹಾಕೋದ್ರ ಮುಖಾಂತರವಾಗಿ ಮುಖ್ಯಮಂತ್ರಿ ಪದವಿಯನ್ನ ಡಿ ಕೆ ಶಿವಕುಮಾರ್ ಅವರು ಪಡೆದುಕೊಳ್ತಾರಾ ಅನ್ನೋ ಒಂದು ಚರ್ಚೆ ಈಗ ರಾಜ್ಯ ಕಾಂಗ್ರೆಸ್ ವಲಯದಲ್ಲಿ ದಟ್ಟವಾಗಿ ಬರ್ತಾ ಇರುವಂತದ್ದು. ಇದೆಲ್ಲದರ ನಡುವೆ ರಾಹುಲ್ ಗಾಂಧಿ, ಸೋನಿಯಾ ಗಾಂಧಿ ಮತ್ತೆ ಪ್ರಿಯಾಂಕಾ ಗಾಂಧಿ ಅವರ ನಡೆ ಏನಿರುತ್ತೆ, ಮತ್ತೆ ಎಸಿಸಿ ಅಧ್ಯಕ್ಷ ಆಗಿರತಕ್ಕಂಥ ಮಲ್ಲಿಕಾರ್ಜುನ್ ಖರ್ಗೆ ಅವರ ನಡೆ ಏನು, ಎಲ್ಲೋ ಒಂದ್ ಕಡೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರಿಗೆ ಒಂದ್ ವೇಳೆ ಡಿ ಕೆ ಶಿವಕುಮಾರ್ ಅಧಿಕಾರ ಬಿಟ್ಕೊಟ್ಟಿಲ್ಲ ಅಂತಂದ್ರೆ ದಲಿತರಿಗೆ ಅವಕಾಶ ಮಾಡಿಕೊಡಬಹುದು, ಮುಖ್ಯಮಂತ್ರಿಗಳು ಮನಸ್ಸನ್ನ ಮಾಡಬಹುದು ಅನ್ನೋದು ಕೂಡ ಹೇಳಲಾಗ್ತಾ ಇದೆ. ಆಗೊಂದ್ ವೇಳೆ ಏನಾದ್ರು ಮನಸ್ಸನ್ನ ಮಾಡಿದ್ರೆ ಎಸಿಸಿ ಅಧ್ಯಕ್ಷ ಆಗಿರತಕ್ಕಂಥ ಮಲ್ಲಿಕಾರ್ಜುನ್ ಖರ್ಗೆ ಅವರು ಕೂಡ ರಾಜ್ಯ ರಾಜಕಾರಣಕ್ಕೆ ಬರಬಹುದು, ಅಥವಾ ಪರಮೇಶ್ವರ್ ಬರಬಹುದು, ಅಥವಾ ಬೇರೆ ಬೇರೆ ದಲಿತ ನಾಯಕರು ಕೂಡ ಸತೀಶ್ ಜಾರಕಿಹೊಳಿ ಕೂಡ ಬರಬಹುದು ಅನ್ನುವಂಥ ಚರ್ಚೆಗಳು ಕೂಡ ನಡೀತಾ ಇದಾವೆ. ನೋಡ್ಬೇಕಾಗುತ್ತೆ ನಾಳೆ ಮುಖ್ಯಮಂತ್ರಿಗಳ ದೆಹಲಿ ಭೇಟಿ ಆದಂತ ಸಂದರ್ಭದಲ್ಲಿ ಏನೆಲ್ಲ ಡೆವಲಪ್ಮೆಂಟ್ ಆಗುತ್ತೆ ಅನ್ನುವಂಥದ್ದು. ಮತ್ತೆ ಇವತ್ತಿನ ಡಿ ಕೆ ಶಿವಕುಮಾರ್ ಆಗಿರಬಹುದು, ಮತ್ತೆ ಡಿ ಕೆ ಸುರೇಶ್ ಅವರ ದೆಹಲಿ ಪ್ರವಾಸದ ಸಂದರ್ಭದಲ್ಲಿ ಏನೆಲ್ಲ ಕಾರ್ಯತಂತ್ರಗಳು ಆಗುತ್ತೆ ಅನ್ನುವಂಥದ್ದು. ನವಿತಾ, ಥ್ಯಾಂಕ್ ಯು. ಅಂತೂ ಇಂತೂ ಇವತ್ತು ಚಿತ್ತಾಪುರದಲ್ಲಿ RSS ಪಥಸಂಚಲನ ನಡೆಯಲಿದೆ. ವಿವಾದದ ಕೇಂದ್ರ ಬಿಂದುವೇ ಆಗಿತ್ತು RSS ಪಥಸಂಚಲನ ಚಿತ್ತಾಪುರದಲ್ಲಿ. ಸಚಿವ ಪ್ರಿಯಾಂಕ್ ಖರ್ಗೆ ಅವರ ಕ್ಷೇತ್ರದಲ್ಲಿ ಇವತ್ತು RSS ಪರೇಡ್ ಅನ್ನ ನಡೆಸಲಿದೆ. ಇವತ್ತು ಅವಕಾಶ ಕೂಡ ಸಿಕ್ಕಿದೆ. ಯಾಕಂತ ಹೇಳಿದ್ರೆ ಅಕ್ಟೋಬರ್ 19ರಿಂದನೂ ಕೂಡ ಇವರ ಅವಕಾಶವನ್ನು ಕೇಳ್ತಾನೆ ಬಂದಿದ್ರು, ಕೋರ್ಟ್ ಮೆಟ್ಟಿಲೇರಿತ್ತು. ಇಂತಹ ಸಂದರ್ಭದಲ್ಲಿ ಇದೀಗ ಹೈಕೋರ್ಟ್ ಮಧ್ಯಸ್ಥಿಕೆಯಲ್ಲಿಯೇ ಗ್ರೀನ್ ಸಿಗ್ನಲ್ ಸಿಕ್ಕಿರೋದು, ಅನುಮತಿ ಸಿಕ್ಕಿದೆ RSS ಪಥಸಂಚಲನಕ್ಕೆ. ಇನ್ನು ಜಿಲ್ಲಾಡಳಿತ ಕೂಡ ಗ್ರೀನ್ ಸಿಗ್ನಲ್ ಕೊಟ್ಟಿತ್ತು. ಇವತ್ತು ಚಿತ್ತಾಪುರದಲ್ಲಿ RSS ಪಥಸಂಚಲನ ನಡೆಯಲಿದೆ. ಪಥಸಂಚಲನ ಮಧ್ಯಾಹ್ನ 3:30ಕ್ಕೆ ಆರಂಭ ಆಗಲಿದೆ. 5:45 ವೇಳೆಗೆ ಅದನ್ನ ಮುಗಿಸಬೇಕು, ಅಂದ್ರೆ ಅಂತ್ಯಗೊಳಿಸಬೇಕು ಅನ್ನುವಂತಹ ಷರತ್ತನ್ನ ವಿಧಿಸಲಾಗಿದೆ. ಇದರಲ್ಲಿ 350 ಗಣ ವೇಷಧಾರಿಗಳು ಪಾಲ್ಗೊಳ್ಳಲಿದ್ದಾರೆ. ಕೇವಲ ಚಿತ್ತಾಪುರ ವ್ಯಾಪ್ತಿಯ ಕಾರ್ಯಕರ್ತರಿಗೆ ಮಾತ್ರ ಅವಕಾಶ, ಯಾರು ಕೂಡ ಹೊರಗಿನಿಂದ ಬಂದು ಈ ಪಥಸಂಚಲನದಲ್ಲಿ ಪಾಲ್ಗೊಳ್ಳುವಂತಿಲ್ಲ ಅನ್ನುವಂತಹ ಒಂದು ಷರತ್ತನ್ನು ವಿಧಿಸಲಾಗಿದೆ. ಅದಕ್ಕೆ RSSನವರು ಕೂಡ ಒಪ್ಕೊಂಡಿದ್ದಾರೆ. ಇನ್ನು ಇಲ್ಲಿನ ಭದ್ರತೆ ಬಗ್ಗೆ ನೋಡೋದಾದ್ರೆ 350 ಗಣ ವೇಷಧಾರಿಗಳು ಈ ಪಥಸಂಚಲನದಲ್ಲಿ ಇದ್ರೆ ಈಗ ಆ ಒಂದು ಭದ್ರತೆಯನ್ನ ಗಮನಿಸೋಣ. 1000 ಜನ ಪೊಲೀಸ್ ಭದ್ರತೆಯನ್ನ ನೀಡ್ತಾರೆ. ಪರೇಡ್ ಸಾಗುವ ಮಾರ್ಗದಲ್ಲಿ CCTVಯ ಕಣ್ಗಾವಲನ್ನು ಕೂಡ ಈಗಾಗಲೇ ಹಾಕಲಾಗಿದೆ. ಅಹಿತಕರ ಘಟನೆಗಳು ನಡೆಯದ ಹಾಗೆ ಪೊಲೀಸರು ಎಲ್ಲಾ ರೀತಿಯಾದಂತಹ ಕಟ್ಟೆಚ್ಚರವನ್ನ ವಹಿಸಿದ್ದಾರೆ. ಇದರ ಬಗ್ಗೆ ಇನ್ನಷ್ಟು ಅಪ್ಡೇಟ್ಸ್ ಕೊಡೋದಕ್ಕೆ ನಮ್ಮ ರಿಪೋರ್ಟರ್ ಅರುಣ್ ಕುಮಾರ್ ಕದಂ ಈಗ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಅರುಣ್ ಕುಮಾರ್ ಕದಂ, ಚಿತ್ತಾಪುರದಲ್ಲಿ ಅಕ್ಟೋಬರ್ 19ರಿಂದಾನೇ ಪ್ರಯತ್ನಗಳಾಗ್ತಾನೆ ಇತ್ತು RSS ಪಥಸಂಚಲನ. ಸಾಕಷ್ಟು ಏಳು ಬೀಳುಗಳ ನಂತರ ಫೈನಲಿ ಇವತ್ತು ಪಥಸಂಚಲನ ನಡೆಯೋದಕ್ಕೆ ಎಲ್ಲಾ ರೀತಿಯ ಸಿದ್ಧತೆಗಳು ನಡೀತಾ ಇದೆ. ಸದ್ಯಕ್ಕೆ ಇದೀಗ ಯಾವ ರೀತಿಯಾಗಿ ಕಂಗೊಳಿಸ್ತಾ ಇದೆ ಈ RSS ಪಥಸಂಚಲನ ನಡೆಯುವ ಮಾರ್ಗ, ಜೊತೆಗೆ ಅಲ್ಲಿ ಹೇಗೆಲ್ಲ ತಯಾರಿಯನ್ನ ಮಾಡಿಕೊಳ್ಳಲಾಗಿದೆ? ಹೌದು ನವಿತಾ, ಅಂತಂದರೆ ಕೊನೆಗೂ ಕೂಡ RSS ಪಥಸಂಚಲನಕ್ಕೆ ಚಿತ್ತಾಪುರ್ನಲ್ಲಿ ಈಗ ನಡೆಸಲು ಈಗ ಗ್ರೀನ್ ಸಿಗ್ನಲ್ ಸಿಕ್ಕಿರುವಂಥದ್ದು. ಇನ್ನು ಕೆಲವೇ ಗಂಟೆಗಳಲ್ಲಿ RSS ಪಥಸಂಚಲನ ಕೂಡ ಆರಂಭವಾಗಲಿದೆ. ಈ ಒಂದು ಪಥಸಂಚಲನದಲ್ಲಿ 350 ಜನರ ಗಣವೇಷಧಾರಿಗಳಿಗೆ ಮಾತ್ರ ಅವಕಾಶನ ಕೊಟ್ಟಿರುವಂಥದ್ದು. ಹಾಗಾಗಿ 350 ಜನರನ್ನು ಮಾತ್ರ ಈ ಒಂದು ಗಣವೇಷಧಾರಿಗಳಿಗೆ ಇಲ್ಲಿ ಪಥಸಂಚಲನ ಮಾಡುವ ಅವಕಾಶನ ಮಾಡಿಕೊಡಲಾಗಿದೆ. ಅಲ್ಲದೆ ಈ 1.2 ಕಿಲೋಮೀಟರ್ ನಡೆಯುವಂಥ ಮಾರ್ಗ ಮಧ್ಯದಲ್ಲಿ ಸುಮಾರು 50ರಿಂದ 60 ಕ್ಯಾಮೆರಾಗಳನ್ನು ಅಳವಡಿಸಲಾಗಿದೆ, CCTV ಅಳವಡಿಸಲಾಗಿದೆ. ಅಲ್ಲದೆ ಸುಮಾರು 1000ಕ್ಕೂ ಅಧಿಕ ಜನ ಪೊಲೀಸರನ್ನು ನಿಯೋಜನೆ ಕೂಡ ಮಾಡಲಾಗಿದೆ. ಈ ಒಂದು ನನ್ನ ಬಲಭಾಗದಲ್ಲಿ ನೋಡ್ಬೋದು, ಈ ಒಂದು ಬಜಾಜ್ ಕಲ್ಯಾಣ ಮಂಟಪದಿಂದ ಈ ಒಂದು ಏನು RSS ಪಥಸಂಚಲನ ಆರಂಭವಾಗುತ್ತೆ. ಮಧ್ಯಾಹ್ನ 3:30ಕ್ಕೆ ಈ ಒಂದು RSS ಪಥಸಂಚಲನ ಆರಂಭವಾಗಿ 5:45 ಒಳಗಾಗಿ ಈ ಒಂದು ಪಥಸಂಚಲನ ಮುಗಿಸ್ಬೇಕಂತೇಳಿ ಜಿಲ್ಲಾಡಳಿತ ಒಂದು ಷರತ್ತನ್ನು ನೀಡಿರುವಂಥದ್ದು. ಹಾಗಾಗಿ ಇಲ್ಲಿ ಎಲ್ಲ ಸಕಲ ಸಿದ್ಧತೆಗಳನ್ನು ಕೂಡ RSSನವರು ಮಾಡ್ಕೊಳ್ತಾ ಇದ್ದಾರೆ. ಈ ಒಂದು ಬಜಾಜ್ ಕಲ್ಯಾಣ ಮಂಟಪದಿಂದ 1.2 ಕಿಲೋಮೀಟರ್ ಏನಿದೆ ಈ ಸಂಪೂರ್ಣ ಈ ಒಂದು ರಸ್ತೆಯಲ್ಲಿ ಏನು CCTV ಕಣ್ಗಳನ್ನು ಹಾಕಲಾಗಿದೆ. ಅಲ್ಲದೆ 350 ಜನ ಏನು ಬಾಕ್ಸ್ಗಳನ್ನು ಮಾಡಿ ಇಲ್ಲಿ ಬಂದಂಥ ಗಣವೇಷಧಾರಿಗಳ ಬಾಕ್ಸನ್ನು ಮಾಡಿ ಅವರಿಗೆ ಏನಂತಂದರೆ ಇಲ್ಲಿಂದನೇ ಕೂಡ ಅವರಿಗೆ ಹೊರಡಲು ಅವಕಾಶನ ಮಾಡಿಕೊಡಲಾಗಿದೆ. ಅಲ್ಲದೆ ಯಾವುದೇ ರೀತಿಯ ಅಹಿತಕರ ಘಟನೆ ನಡೆದಂತೆ ಬಿಗಿ ಪೊಲೀಸ್ ಬಂದೋಬಸ್ತನ್ನು ಕೂಡ ಮಾಡಲಾಗಿದೆ. ಅಲ್ಲದೆ ಈ ಒಂದು ಗಣವೇಷಧಾರಿಗಳು ಕೇವಲ ಚಿತ್ತಾಪುರ್ನವರಿಗೆ ಮಾತ್ರ ಅವಕಾಶನ ಮಾಡಿಕೊಟ್ಟಿರುವಂಥದ್ದು. ಹೊರಗಿನವರಿಂದ ಬಂದವರಿಗೆ ಯಾವುದೇ ರೀತಿಯ ಅವಕಾಶನ ಕೊಡದರೆ ಏನು ಚಿತ್ತಾಪುರ ಪಟ್ಟಣಕ್ಕೆ ಎಂಟ್ರಿ ಆಗುವಂಥ ಏನು ಸ್ಥಳಗಳಿವೆ, ಏನು ಮಾರ್ಗಗಳಿದೆ, ಎಲ್ಲ ಮಾರ್ಗಗಳಿಗೆ ಕೂಡ ಆ ಚೆಕ್ ಪೋಸ್ಟನ್ನು ಹಾಕೋದ್ರ ಮೂಲಕ ಆ ಚೆಕ್
ಪೋಸ್ಟ್ನಲ್ಲಿ ಏನು ವಾಹನಗಳು ಬರುವಂಥ ವಾಹನಗಳನ್ನು ತಪಾಸಣೆಯನ್ನು ಮಾಡಿ ಒಳಗಡೆಯನ್ನು ಬಿಡ್ತಾ ಇದ್ದಾರೆ. ಹೀಗಾಗಿ ಈ ಒಂದು ಪಥಸಂಚಲನ ಇನ್ನೂ ಕೆಲವೇ ಗಂಟೆಗಳಲ್ಲಿ ಆರಂಭವಾಗಿತ್ತು. ಹಾಗಾಗಿ ಸಕಲ ಸಿದ್ಧತೆಯನ್ನು ಕೂಡ ಮಾಡಿಕೊಂಡಿರುವಂಥದ್ದು. ಅಲ್ಲದೆ ಪೊಲೀಸರು ಕೂಡ ಬಂದೋಬಸ್ತನ್ನು ಮಾಡಿದ್ದಾರೆ. ಯಾವುದೇ ರೀತಿ ಅಹಿತಕರ ಘಟನೆ ನಡೆದಂತೆ ಸುಮಾರು 1000ಕ್ಕೂ ಅಧಿಕ ಪೊಲೀಸರನ್ನು ನಿಯೋಜನೆ ಕೂಡ ಮಾಡಲಾಗಿದೆ. ಈ ಒಂದು 2 ಗಂಟೆಗಳ ನಡೆಯುವಂಥ ಈ ಪಥಸಂಚಲನ ಕಾರ್ಯಕ್ರಮ ಸಕಲ ಸಿದ್ಧತೆಯನ್ನು ಕೂಡ ನಡೆದಿರುವಂಥದ್ದು. ನವಿತಾ ಜೈನ್. ಓಕೆ. ಸಮೀರಾವಾಡಿಯಲ್ಲಿ ಟ್ರ್ಯಾಕ್ಟರ್ಗಳಿಗೆ ಬೆಂಕಿ ಇಟ್ಟ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಮಹಾಲಿಂಗಪುರ ಠಾಣೆಯಲ್ಲಿ 3 ಎಫ್ಐಆರ್ ದಾಖಲಾಗಿದೆ. ರೈತ ಸಂಘದ ಪರವಾಗಿ ಬಂದಿರುವಂತಹ 17 ಜನರ ವಿರುದ್ಧ ಎಫ್ಐಆರ್ ದಾಖಲಾಗಿದ್ರೆ, ಮತ್ತೊಂದು ಕಡೆ ಹೋರಾಟಕ್ಕೆ ಬಂದಂತಹ 150 ಅಪರಿಚಿತರ ವಿರುದ್ಧವೂ ಕೂಡ ಎಫ್ಐಆರ್ ದಾಖಲಾಗಿದೆ. ಹಾಗೆಯೇ ಮತ್ತೊಂದು 3ನೇ ಎಫ್ಐಆರ್ ಕಾರ್ಖಾನೆ ಪರ ಬಂದಿದ್ದ 5 ವಿರುದ್ಧವೂ ಕೂಡ ಎಫ್ಐಆರ್ ದಾಖಲಾಗಿದೆ. ಸದ್ಯ ಕಾರ್ಖಾನೆ ಪರವಾಗಿ ಬಂದಿದ್ದ 5ರನ್ನ ಈಗ ಪೊಲೀಸರು ವಶಕ್ಕೆ ಪಡೆದುಕೊಂಡಿದ್ದಾರೆ. ಹೋರಾಟಕ್ಕೆ ಬಂದ 150 ಅಪರಿಚಿತರ ವಿರುದ್ಧವೂ ಎಫ್ಐಆರ್ ದಾಖಲಾಗಿದೆ. ಮತ್ತೊಂದು ಎಫ್ಐಆರ್ ಅಲ್ಲಿ ರೈತ ಸಂಘಟನೆಯ 17 ಜನರ ಪೈಕಿ 10 ಮಂದಿಯನ್ನ ವಶಕ್ಕೆ ಪಡೆಯಲಾಗಿದೆ. ಈ ರೈತರಲ್ಲಿ ಸಿದ್ದಪ್ಪ ಬಳಗನೂರ, ಮಲ್ಲು, ರಾಜುಗೌಡ ಪಾಟೀಲ್, ಹಾಗೆಯೇ ಬಸು ನಾಯ್ಕರ್ ಸೇರಿದಂತೆ 10 ಜನರನ್ನ ಇದೀಗ ಪೊಲೀಸರು ವಶಕ್ಕೆ ಪಡೆದುಕೊಂಡು ವಿಚಾರಣೆ ಮಾಡ್ತಾ ಇದ್ದಾರೆ. 15 ಜನರನ್ನ ಒಟ್ಟಾರೆಯಾಗಿ ವಶಕ್ಕೆ ಪಡೆದಿದೆ. ಒಂದ್ ಕಡೆ 5 ಮಂದಿ ಕಾರ್ಖಾನೆ ಪರವಾಗಿ ಬಂದವರು, ಇನ್ನು 10 ಜನ, 17 ಜನರಲ್ಲಿ ಎಫ್ಐಆರ್ ಏನು ದಾಖಲಾಗಿತ್ತು, ಅದರಲ್ಲಿ 10 ಜನರು ರೈತರು. ಸೊ ಈ ಹಿನ್ನೆಲೆಯಲ್ಲಿ 15 ಜನರನ್ನ ವಶಕ್ಕೆ ಪಡೆದು ವಿಚಾರಣೆ ಮಾಡ್ತಿದ್ದಾರೆ ಪೊಲೀಸರು. ಇದರ ಬೆನ್ನಲ್ಲೇ ತುರ್ತು ಸಭೆಯನ್ನು ಆಲ್ರೆಡಿ ಮಾಡ್ತಿದ್ದಾರೆ ರೈತ ಮುಖಂಡರು. ಮುಂದೇನು ಅನ್ನೋದ್ರ ಬಗ್ಗೆ ಈ ಸಭೆಯಲ್ಲಿ ತೀರ್ಮಾನವನ್ನ ಕೈಗೊಳ್ತಾರೆ. ಅಕ್ಟೋಬರ್ 13ರಂದು ಗೋದಾವರಿ ಸಕ್ಕರೆ ಕಾರ್ಖಾನೆಯ ಆವರಣದಲ್ಲಿನ ಟ್ರ್ಯಾಕ್ಟರ್ಗಳಿಗೆ ಬೆಂಕಿ ಹಚ್ಚಲಾಗಿತ್ತು. ಬಾಗಲಕೋಟೆ ಜಿಲ್ಲೆಯ ರಬಕವಿ ಬನಹಟ್ಟಿ ತಾಲೂಕಿನ ಸಮೀರಾವಾಡಿಯ ಗೋದಾವರಿ ಸಕ್ಕರೆ ಕಾರ್ಖಾನೆಯಲ್ಲಿ ಅಲ್ಲಿ ಟ್ರ್ಯಾಕ್ಟರ್ಗಳಿಗೆ ಬೆಂಕಿ ಹಚ್ಚಿದಂತಹ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಇದೀಗ 3 ಎಫ್ಐಆರ್ ದಾಖಲಾಗಿದೆ. ಒಂದು ರೈತ ಸಂಘದ ವಿರುದ್ಧ, ಮತ್ತೊಂದು ಕಡೆ ಕಾರ್ಖಾನೆ ಪರವಾಗಿ ಯಾರು ಬಂದಿದ್ರು ಅವರ ವಿರುದ್ಧ ಎಫ್ಐಆರ್ ದಾಖಲಾಗಿದೆ. ಮತ್ತೊಂದು ಕಡೆ ಅಪರಿಚಿತರ ವಿರುದ್ಧವೂ ಕೂಡ ಇದೀಗ ಪ್ರಕರಣ ದಾಖಲಾಗಿದೆ. ಈ ಹಿನ್ನೆಲೆಯಲ್ಲಿ ಇದೀಗ ಕಾರ್ಖಾನೆ ಪರವಾಗಿ ಬಂದಿದ್ದ 5ರನ್ನ ಪೊಲೀಸರು ವಶಕ್ಕೆ ಪಡೆದಿದ್ರೆ, ರೈತ ಸಂಘದಿಂದ ಇರುವಂತಹ 10 ಜನರನ್ನು ಕೂಡ ಪೊಲೀಸರು ಈಗ ವಶಕ್ಕೆ ಪಡೆದಿದ್ದಾರೆ. ಈ ಮೂಲಕ ಈ ಪ್ರಕರಣದ ಒಂದು ತನಿಖೆಯನ್ನ ಪೊಲೀಸರು ನಡೆಸುತ್ತಿದ್ದಾರೆ. ಇದರ ಬಗ್ಗೆ ಇನ್ನಷ್ಟು ಡೀಟೇಲ್ಸ್ ಕೊಡೋದಕ್ಕೆ ನಮ್ಮ ರಿಪೋರ್ಟರ್ ಮಂಜುನಾಥ್ ಈಗ ಫೋನ್ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಮಂಜುನಾಥ್, ಇದೀಗ 3 ಎಫ್ಐಆರ್ ದಾಖಲಾಗಿದೆ. ಪೊಲೀಸರ ವಿಚಾರಣೆ ಹೇಗೆ ಸಾಗ್ತಾ ಇದೆ? ರೈತರ ಸಭೆಯಲ್ಲಿ ಏನು ನಿರ್ಧಾರವನ್ನು ಕೈಗೊಳ್ಳುವ ಸಾಧ್ಯತೆ ಇದೆ? ನಮಿತಾ ಜೈನ್, ಪ್ರಮುಖವಾಗಿ ಸಮೀರವಾಡಿ ಸಕ್ಕರೆ ಕಾರ್ಖಾನೆಯಲ್ಲಿ ನಡೆದಂತಹ ಅವಘಡಕ್ಕೆ ಸಂಬಂಧಪಟ್ಟಂತೆ ಇದೀಗ 3 ಪ್ರಕರಣಗಳು ದಾಖಲಾಗಿರುವಂತದ್ದು. ಅದರಲ್ಲಿ ರೈತ ಸಂಘಟನೆಯ ವಿರುದ್ಧ 2 ಪ್ರಕರಣಗಳು ದಾಖಲಾದ್ರೆ, ಇನ್ನುಳಿದಂತೆ ಕಾರ್ಖಾನೆ ಪರವಾಗಿ ಬಂದಿದ್ದಂತಹ 5 ಜನರ ವಿರುದ್ಧ ಮತ್ತೊಂದು ಪ್ರಕರಣ ದಾಖಲಾಗಿರುವಂತದ್ದು. ಈಗ ರೈತ ಸಂಘಟನೆಯ ಮುಖಂಡರ ವಿರುದ್ಧ ಏನು ಪ್ರಕರಣ ದಾಖಲಾಗಿದೆ, ಇದಕ್ಕೆ ಸಂಬಂಧಪಟ್ಟಂತೆ ರೈತ ಸಂಘಟನೆಯ ವತಿಯಿಂದ ಈಗ ಸಭೆಯನ್ನು ಕೂಡ ನಡೆಸ್ತಾ ಇರುವಂತದ್ದು. ಮುಧೋಳದಲ್ಲಿರ್ತಕ್ಕಂತಹ JLBC IBಯಲ್ಲಿ ಸೇರಿರುವಂತಹ ರೈತರು ಅಲ್ಲಿ ಒಂದು ಸಕ್ಕರೆ ಸಚಿವರು ಮತ್ತು ಜಿಲ್ಲಾ ಉಸ್ತುವಾರಿ ಸಚಿವರ ವಿರುದ್ಧ ಆಕ್ರೋಶವನ್ನು ವ್ಯಕ್ತಪಡಿಸಿದ್ರು. ಏನು ಕಾರ್ಖಾನೆಯವರ ಷಡ್ಯಂತ್ರದಿಂದಾಗಿ ಈ ಒಂದು ಘಟನೆ ನಡೆದಿದೆ. ಆ ಹಿನ್ನೆಲೆಯಲ್ಲಿ ರೈತರ ಮೇಲೆ ಈ ರೀತಿಯಾಗಿ ಆರೋಪ ಮಾಡುವಂತದ್ದು ಸರಿಯಲ್ಲ. ಒಂದ್ ವೇಳೆ ನಮ್ಮನ್ನ ಸರ್ಕಾರ ಅರೆಸ್ಟ್ ಮಾಡುತ್ತೆ ಅನ್ನೋಂತಾದ್ರೆ ಮಾಡ್ಲಿ, ನಾವು ಕೂಡ ಜೈಲು ಬರೋ ಚಳವಳಿಯನ್ನು ನಡೆಸ್ತೀವಿ ಅನ್ನುವಂತಹ ಆಕ್ರೋಶದ ಮಾತುಗಳನ್ನ ಆಡ್ತಾ ಇರುವಂತದ್ದು. ನಮಿತಾ. ಓಕೆ, ಥ್ಯಾಂಕ್ ಯು ಮಂಜುನಾಥ್ ಡೀಟೇಲ್ಸ್ಗೆ. ಬೆಳಗಾವಿ ಝೂನಲ್ಲಿ ಕೃಷ್ಣ ಮೃಗಗಳು ಸಾವನ್ನಪ್ಪಿದ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ 29 ಕೃಷ್ಣ ಮೃಗಗಳ ಸಾವಿನ ಸೀಕ್ರೆಟ್ ಬಯಲಾಗಿದೆ. ಗಳಲೆ ರೋಗದಿಂದ ಸಾವು ಅನ್ನೋದು ಇದೀಗ ದೃಢಪಟ್ಟಿದೆ. 29 ಕೃಷ್ಣ ಮೃಗಗಳು ಸಾವಿಗೆ ಕಾರಣ ಏನು ಅನ್ನೋದ್ರ ಬಗ್ಗೆ ಈಗ ಮಾಹಿತಿ ಲಭ್ಯವಾಗಿದ್ದು, ಅದರ ಹಿಂದಿರುವ ಕಾರಣ ಗೊತ್ತಾಗಿದೆ. ಈ ಕೃಷ್ಣ ಮೃಗಗಳು ಗಳಲೆ ರೋಗದಿಂದ ಸಾವನ್ನಪ್ಪಿದೆ ಅನ್ನೋದು ದೃಢಪಟ್ಟಿದೆ. ಕಿತ್ತೂರು ಚೆನ್ನಮ್ಮ ಮೃಗಾಲಯದಲ್ಲಿ ಈ ಕೃಷ್ಣ ಮೃಗಗಳ ಸಾವಿನ ಪ್ರಕರಣ ಸಾಕಷ್ಟು ಆತಂಕಕ್ಕೆ ಕಾರಣ ಆಗಿತ್ತು. ನಿನ್ನೆ ಒಂದೇ ದಿನ 20 ಕೃಷ್ಣ ಮೃಗಗಳು ಸಾವನ್ನಪ್ಪಿದ್ವು. ನವೆಂಬರ್ 13ರಂದು 8 ಕೃಷ್ಣ ಮೃಗಗಳು ಸಾವನ್ನಪ್ಪಿದ್ವು. ಇದೀಗ 25 ಕೃಷ್ಣ ಮೃಗಗಳ ಅಂತ್ಯ ಸಂಸ್ಕಾರವನ್ನ ನೆರವೇರಿಸಲಾಗಿದೆ. ಇನ್ನು ಫ್ರೀಜರ್ನಲ್ಲಿದ್ದ 3 ಕೃಷ್ಣ ಮೃಗಗಳ ಕಳೆಬರವನ್ನ ಪರೀಕ್ಷೆ ಮಾಡಲಾಗ್ತಾ ಇದ್ದು, ಬನ್ನೇರುಘಟ್ಟ ಪಾರ್ಕ್ನ ವೈದ್ಯರು ಪರಿಶೀಲನೆಯನ್ನ ಮಾಡ್ತಾ ಇದ್ದಾರೆ. ಈ ಕೃಷ್ಣ ಮೃಗಗಳು ಗಳಲೆ ರೋಗದಿಂದ ಸಾವನ್ನಪ್ಪಿವೆ ಅನ್ನೋದು ವೈದ್ಯರು ಈಗ ದೃಢಪಡಿಸಿದ್ದಾರೆ.
ಕಿಡ್ನಿ, ಹಾರ್ಟ್, ಲಿವರ್ನ ಸ್ಯಾಂಪಲ್ಸ್ ಅನ್ನ ಸಂಗ್ರಹ ಮಾಡಿ ಮತ್ತಷ್ಟು ಮಾಹಿತಿಯನ್ನ ಸಂಗ್ರಹಿಸುವುದಕ್ಕೆ ಲ್ಯಾಬ್ಗೆ ಸ್ಯಾಂಪಲ್ಸ್ ಅನ್ನ ಕಳುಹಿಸಲಾಗಿದೆ. ಈಗ ಸಾಕಷ್ಟು ಆತಂಕಕ್ಕೆ ಕಾರಣ ಆಗಿತ್ತು. ಯಾಕೆ ಈ ರೀತಿಯಾದಂತಹ ಒಂದು ಬೆಳವಣಿಗೆ ನಡೆಯಿತು? ಇಮಿಡಿಯೇಟ್ ಆಗಿ ಅದರಲ್ಲೂ ಕೂಡ ಈ ರೀತಿಯಾಗಿ ಮಾರಣಾಂತಿಕವಾಗಿ ಸಾವನ್ನಪ್ತಾ ಇದೆಯಲ್ಲ ಕೃಷ್ಣ ಮೃಗಗಳು, ಅದರ ಬಗ್ಗೆ ಸಾಕಷ್ಟು ತನಿಖೆಯನ್ನು ಕೂಡ ನಡೆಸಲಾಗುತ್ತೆ ಅಂತ ಹೇಳಿ ಅರಣ್ಯ ಸಚಿವರು ಹೇಳಿಕೆಯನ್ನ ಕೊಟ್ಟಿದ್ರು. ಇದೀಗ ಆ ಒಂದು ಸಾವಿನ ಸೀಕ್ರೆಟ್ ಏನು ಅನ್ನೋದು ರಿವೀಲ್ ಆಯಿತು. PM ಸ್ಟಾರ್ಟ್ ಮಾಡಿದಾಗ ಅಲ್ಲಿ ಪ್ರಾಥಮಿಕವಾಗಿ ನಮಗೆ ಗೊತ್ತಾಗಿದೆ ಏನಂದ್ರೆ ಇವರು ಪೆಥಾಲಜಿಸ್ಟ್ ಇರೋದ್ರಿಂದ ಅವರು ಹೇಳಿದ ಪ್ರಕಾರ ಆ ಲೀಷನ್ಸ್ ಎಲ್ಲ ನೋಡಿದಾಗ ಸೊ ನಮಗೆ ಹೆಮರೇಜಿಕ್ ಲೀಷನ್ಸ್ ಎಲ್ಲ ಇದ್ದಿದ್ದರಿಂದ ಎಲ್ಲ ಆರ್ಗನ್ಸ್ ಅಲ್ಲಿ ಇದ್ದಿದ್ದರಿಂದ ಇಟ್ ಇಸ್ ಸಸ್ಪೆಕ್ಟೆಡ್ ಟು ಬಿ ಹೆಮರೇಜಿಕ್ ಸೆಪ್ಟಿಸಿಮಿಯಾ ಅಂತ ಒಂದು ಬ್ಯಾಕ್ಟೀರಿಯಲ್ ಡಿಸೀಸ್ ಅಂತ ಗೊತ್ತಾಯಿತು. ಅಥವಾ ಇದು ಕ್ಲಾಸ್ಟ್ರಿಡಿಯಲ್ ಇನ್ಫೆಕ್ಷನ್ ಅಂತ ಅದು ಈಗೇನು ಬ್ಯಾಕ್ಟೀರಿಯಾ ಇರ್ಬೋದು. ಸೊ ಈ ಎರಡರಲ್ಲಿ ಯಾವುದು ಅಂತ ಈಗ ನಾವು ಲ್ಯಾಬೊರೇಟರಿಯಲ್ಲಿ ಪ್ರೊಸೆಸ್ ಮಾಡಿ ಕನ್ಫರ್ಮ್ ಮಾಡಿದ ನಂತರ ಹೇಳ್ಬೋದು. ಬಟ್ ಇದು ಬೆಂಗಳೂರು ಲೆವೆಲ್ನಲ್ಲಿ ಎಲ್ಲ ಕಡೆಗೆ ಸರ್ಕಾರ ಮಟ್ಟದಲ್ಲಿ ನಮ್ಮ ಮಿನಿಸ್ಟರ್ ಇರಲಿ, ನಮ್ಮ ಹಿರಿಯ ಅಧಿಕಾರಿಗಳು ಇರಲಿ ಮತ್ತು ಝೂ ಅಥಾರಿಟಿ ಚೇರ್ಮನ್ ಇಲ್ಲಿ ಅವರು ಎಲ್ಲ ಇಮಿಡಿಯೇಟ್ಲಿ ಆಕ್ಷನ್ ತಗೊಳ್ಬೇಕು ಏನಾಗ್ತಾ ಇದೆ ಅಂತ ಹೇಳಿ. ಸೊ ನಿನ್ನೆನೆ ಇಬ್ರು ತಜ್ಞರು ಅಲ್ಲಿಂದ ಬೆಂಗಳೂರಿಂದ ಇಲ್ಲಿ ಬಂದಿದ್ರು. ಆಮೇಲೆ ಅವರು ಪ್ರಾಣಿಗಳನ್ನು ಇವತ್ತು ಪೋಸ್ಟ್ ಮಾರ್ಟಮ್ ಕೂಡ ನೋಡಿದ್ದಾರೆ. ಸೊ ಅದರಲ್ಲಿ ಇವರ್ ಫೈಂಡಿಂಗ್ಸ್ ಪ್ರಕಾರ ಮೋಸ್ಟ್ ಪ್ರೊಬೆಬ್ಲಿ ಇದು ಹೆಮೊರಾಜಿಕ್ ಸೆಪ್ಟಿಸಿಮಿಯಾ ಅಂತ ಒಂದು ಬ್ಯಾಕ್ಟೀರಿಯಲ್ ಡಿಸೀಸ್ ಇರುತ್ತೆ. ಅದು ಸಾಮಾನ್ಯವಾಗಿ ಕ್ಯಾಟಲ್ಸ್ ನಲ್ಲಿ ಇರುತ್ತೆ. ವಿದಿನ್ 24 hours ಡೆತ್ ಆಗುತ್ತೆ ಅಂತ ಆ ರೀತಿ ಲಿಟರೇಚರ್ ಇದೆ. ಇದೇ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಇನ್ನಷ್ಟು ಡೀಟೇಲ್ಸ್ ಅನ್ನ ಕೊಡೋದಕ್ಕೆ ನಮ್ಮ ರಿಪೋರ್ಟರ್ ಚಂದ್ರಕಾಂತ್ ಸುಗಂಧಿ ಈಗ ಫೋನ್ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ. ಚಂದ್ರಕಾಂತ್, ಈಗಾಗಲೇ 29 ಕೃಷ್ಣ ಮೃಗಗಳು ಸಾವನ್ನಪ್ಪಿದಂತಹ ಪ್ರಕರಣ ಸಾಕಷ್ಟು ಆತಂಕಕ್ಕೆ ಕಾರಣ ಆಗಿತ್ತು. ಇದೀಗ ಈ ಪ್ರಕರಣದಲ್ಲಿ ಯಾಕೆ ಅನ್ನೋದ್ರ ಬಗ್ಗೆ ಕೂಡ ಮಾಹಿತಿ ಲಭ್ಯ ಆಗಿದ್ದು ಗಳಲೆ ರೋಗದಿಂದ ಅಂತ ಹೇಳಿ. ಸೊ ಇದೀಗ ವೈದ್ಯರು ಏನು ಹೇಳ್ತಿದ್ದಾರೆ, ಉಳಿದ ಒಂದು ಕೃಷ್ಣ ಮೃಗಗಳು ಏನಿದೆ ಅವುಗಳ ಒಂದು ರಕ್ಷಣೆಗೆ ಏನೆಲ್ಲ ಕ್ರಮಗಳನ್ನು ಕೈಗೊಳ್ಳಲಾಗ್ತಿದೆ? ನೈವೇದ್ಯ ಬೆಳಗಾವಿಯ ಭೂತರಾಮನಟ್ಟಿ ಬಳಿ ಇರತಕ್ಕಂತಹ ಒಂದು ರಾಣಿ ಚೆನ್ನಮ್ಮ ಮೃಗಾಲಯಗಳು 28 ಕೃಷ್ಣ ಮೃಗಗಳು ಮೃತಪಟ್ಟಿದ್ದು. ಇವತ್ತು ಬೆಳಗ್ಗೆ ಮತ್ತೊಂದು ಕೃಷ್ಣ ಮೃಗ ಮೃತಪಟ್ಟು ಒಟ್ಟು ಸಂಖ್ಯೆ 29ಕ್ಕೆ ಏರಿಕೆಯಾಗಿದೆ. ಇನ್ನು 9 ಕೃಷ್ಣ ಮೃಗಗಳು ಉಳಿದಿರ್ತಕ್ಕಂಥದ್ದು. ಆ ಮೃಗದ ರಕ್ಷಣೆಗೆ ಈಗ ಅರಣ್ಯಾಧಿಕಾರಿಗಳು ಮುಂದಾಗಿರ್ತಕ್ಕಂಥದ್ದು. ಬೆಂಗಳೂರಿನ ಬನ್ನೇರಘಟ್ಟ ಮತ್ತು ಜೈವಿಕ ಕೇಂದ್ರದಿಂದ 3 ಜನ ತಜ್ಞ ವೈದ್ಯರನ್ನ ಕರೆಸಲಾಗಿದೆ. ಈಗ ನಿನ್ನೆ ಮೃತಪಟ್ಟಂತಹ ಕೃಷ್ಣ ಮೃಗಗಳ ಮರಣೋತ್ತರ ಪರೀಕ್ಷೆಯನ್ನು ಈ ಹಿರಿಯ ವೈದ್ಯಾಧಿಕಾರಿ ನೇತೃತ್ವದಲ್ಲಿ ಮಾಡಲಾಗಿತ್ತು. ಇದಕ್ಕೆ ಕಾರಣ ಏನಂತಂದ್ರೆ ಗಳಲೆ ರೋಗ ಅಂತ ಹೇಳಿ ಈಗ ಸದ್ಯ ಪ್ರಾಥಮಿಕವಾಗಿ ಹೇಳಲಾಗಿದೆ. ಮತ್ತು ಇನ್ನಷ್ಟು ತನಿಖೆಗಾಗಿ ಇದನ್ನ ಲ್ಯಾಬ್ಗೂ ಕೂಡ ಇದರ ಸ್ಯಾಂಪಲ್ಸ್ ಅನ್ನ ಕಳಿಸಲಾಗಿದೆ. ಕೃಷ್ಣ ಮೃಗಗಳ ಮೃತಪಟ್ಟ ಹಿನ್ನೆಲೆಯಲ್ಲಿ ಸಾಕಷ್ಟು ಚರ್ಚೆಗೆ ಗ್ರಾಸವಾಗಿತ್ತು. ಅರಣ್ಯಾಧಿಕಾರಿಗಳೇನಾದ್ರು ನಿರ್ಲಕ್ಷ್ಯ ತೋರಿದ್ರ ಅನ್ನೋದ್ರ ಬಗ್ಗೆ ಕೂಡ ಚರ್ಚೆ ಆಗಿತ್ತು. ಆದ್ರೆ ಈಗ ಇದಕ್ಕೆ ರೋಗ ಕಾರಣ ಅಂತ ಹೇಳಲಾಗಿತ್ತು. ಮತ್ತು ಈ ರೋಗ ಹವಾಮಾನ ವೈಪರೀತ್ಯದ ಬದಲಾವಣೆ ಕಾರಣಕ್ಕಾಗಿ ಬರುತ್ತೆ ಅಂತಕ್ಕಂಥದ್ದು ಕೂಡ ಈಗ ವೈದ್ಯರು ಹೇಳ್ತಾ ಇದ್ದಾರೆ. ಮತ್ತು ಇನ್ನುಳಿದ ಕೃಷ್ಣ ಮೃಗಗಳ ರಕ್ಷಣೆಗಾಗಿ ಐಸೋಲೇಟೆಡ್ ಕೂಡ ಈ ಒಂದು ಮೃಗಾಲಯದಲ್ಲಿ ಮಾಡಲಾಗಿರ್ತಕ್ಕಂಥದ್ದು. ಹಿರಿಯ ಅಧಿಕಾರಿಗಳ ನೇತೃತ್ವದಲ್ಲಿ ಈಗ ರೋಗ ನಿರೋಧಕ ಚಿಕಿತ್ಸೆಯನ್ನು ಕೂಡ ಎಲ್ಲ ಇನ್ನುಳಿದ ಕೃಷ್ಣ ಮೃಗಗಳಿಗೆ ಸದ್ಯ ಕೊಳ್ಳಾಗ್ತಕ್ಕಂಥದ್ದು. ಈಗ ಪ್ರಾಥಮಿಕವಾಗಿ ಇದು ಗಳಲೆ ರೋಗ ಅಂತ ಹೇಳಲಾಗುತ್ತೆ. ಮತ್ತು ಗಳಲೆ ರೋಗ ಬರೋಕ್ಕೆ ಕಾರಣವೂ ಕೂಡ ವೈದ್ಯಾಧಿಕಾರಿಗಳು ಕೂಡ ಸದ್ಯ ಹೇಳಿದ್ದಾರೆ. ಲಲಿತಾ ಜೆ, ಥ್ಯಾಂಕ್ ಯು ಚಂದ್ರಕಾಂತ್ ಸುಗಂಧಿ ಡೀಟೇಲ್ಸ್ಗೆ.